ನಮಸ್ಕಾರ ಸ್ನೇಹಿತರೆ, ಕನ್ನಡ ಸರ್ಕಾರಿ ಯೋಜನೆಗಳ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು 2 ಮಹತ್ವದ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. 1. ಪಿಂಚಣಿ ಹಣ ಯಾಕೆ ಬರ್ತಿಲ್ಲ ಮತ್ತು ಏನು ಮಾಡಬೇಕು. 2. ಗೃಹಲಕ್ಷ್ಮಿ 28ನೇ ಕಂತಿನ ಸಿಹಿ ಸುದ್ದಿ. ವಿಡಿಯೋ ಕೊನೆಯವರೆಗೂ ನೋಡಿ, ಮುಖ್ಯ ಮಾಹಿತಿ ಕಡೆಯಲ್ಲಿ ಇದೆ. ಹಲವು ಜನರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ತಿಂಗಳು ಪಿಂಚಣಿ ಹಣ ಯಾಕೆ ಬಂದಿಲ್ಲ ಅಂತ. ಇದು ವೃದ್ಧಾಪ್ಯ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು, ವಿಧವಾ ವೇತನ ಅಥವಾ ಅಂಗವಿಕಲರ ವೇತನ ಆಗಿರಬಹುದು. ಪ್ರತಿ ತಿಂಗಳು 800 ರೂಪೀಸ್ ಅಥವಾ 1200 ರೂಪೀಸ್ ಬರ್ತಿತ್ತು. ಈ ತಿಂಗಳು ಇದ್ದಕ್ಕಿದ್ದ ಹಾಗೆ ಬಂದಿಲ್ಲ, ಮುಂದಿನ ತಿಂಗಳು ಕೂಡ ಕೆಲವರಿಗೆ ಬರಲ್ಲ. ಯಾಕೆ? ಅದನ್ನ ಈಗ ಸ್ಪಷ್ಟವಾಗಿ ಹೇಳ್ತೇವೆ. ಕರ್ನಾಟಕ ಸರ್ಕಾರ ಅನರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಿದೆ. ಲಕ್ಷಾಂತರ ಜನ ವಯಸ್ಸುವಾಗಿಲ್ಲದಿದ್ದರೂ ಸುಳ್ಳು ದಾಖಲೆ ಕೊಟ್ಟು ಪಿಂಚಣಿ ತಗೊಂತಿದ್ದರು. ಆಧಾರ್ ಕಾರ್ಡ್ನಲ್ಲಿ ಹುಟ್ಟಿದ ದಿನಾಂಕ ಬದಲಿಸಿ ಬ್ರೋಕರ್ಗಳ ಸಹಾಯದಿಂದ 2000 ರೂಪೀಸ್ ಕೊಟ್ಟು ಪಿಂಚಣಿ ಮಾಡಿಸಿಕೊಂಡಿದ್ದರು. ಇದನ್ನು ನಿಲ್ಲಿಸಲು ಸರ್ಕಾರ ಈಗ ಕಠಿಣ ಕ್ರಮ ತೆಗೆದುಕೊಂಡಿದೆ. ಪ್ರತಿ ಮನೆಗೂ ತಿಳಿವಳಿಕೆ ಪತ್ರ ನೋಟಿಸ್ ಕಳಿಸ್ತಿದ್ದಾರೆ. ನಿಮ್ಮ ಮನೆಗೆ ನೋಟಿಸ್ ಬಂದ್ರೆ 3 ದಿನದ ಒಳಗೆ ದಾಖಲೆಗಳು ಸಲ್ಲಿಸಬೇಕು. ಇಲ್ಲ ಅಂದ್ರೆ ಪಿಂಚಣಿ ರದ್ದಾಗುತ್ತೆ. ಬೇಕಾದ ದಾಖಲೆಗಳು: 1. ಶಾಲಾ ದಾಖಲಾತಿ ಚೆಸ್, ಇಲ್ಲದಿದ್ರೆ ವೈದ್ಯಕೀಯ ವಯಸ್ಸಿನ ಪ್ರಮಾಣಪತ್ರ. 2. ರೇಷನ್ ಕಾರ್ಡ್ ಕಡ್ಡಾಯ. 3. ಆಧಾರ್ ಕಾರ್ಡ್. 4. ಆದಾಯ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಿಕೇಟ್. 5. ಅಂಗವಿಕಲರಾದ್ರೆ ವೈದ್ಯಕೀಯ ಅಂಗವಿಕಲ ಪ್ರಮಾಣಪತ್ರ. ಇವೆಲ್ಲ ನಿಮ್ಮ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಹತ್ತಿರ ಸಲ್ಲಿಸಬೇಕು. ನೀವು ವಯಸ್ಸು ಆಗಿಲ್ಲದಿದ್ದರೂ ಸುಳ್ಳು ದಾಖಲೆ ಕೊಟ್ಟು ಪಿಂಚಣಿ ಪಡೆದಿದ್ರೆ ದಯವಿಟ್ಟು ದಾಖಲೆ ಸಲ್ಲಿಸಲು ಹೋಗಬೇಡಿ. ಅಲ್ಲಿ ಹೋದ್ರೆ ಈವರೆಗೆ ತಗೊಂಡ ಎಲ್ಲ ಹಣವನ್ನು ಬಡ್ಡಿ ಸಮೇತ ವಾಪಸ್ ಕಟ್ಟಬೇಕಾಗುತ್ತೆ. ಅರ್ಹ ಜನರಿಗೆ ಮಾತ್ರ ಪಿಂಚಣಿ ಮುಂದುವರಿಯುತ್ತೆ. ಈಗ ಒಂದು ಸಂತೋಷದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಇಲ್ಲಿಯವರೆಗೆ ಸ್ಕೀಮ್ ಇದ್ದ ಮಹಿಳೆಯರ ಖಾತೆಗೆ ಸುಮಾರು 56,000 ರೂಪೀಸ್ ಹಣ ತಲುಪಿದೆ. ಇತ್ತೀಚೆಗೆ ಹೊಸದಾಗಿ ಅರ್ಜಿ ಹಾಕಿದ ಮಹಿಳೆಯರಿಗೆ 28ನೇ ಕಂತೆ ನಿಮ್ಮ ಮೊದಲನೇ ಕಂತಾಗಿ ಬರಬಹುದು. ಹಿಂದಿನ ಕಂತುಗಳ ಹಣ ನೀಡಲಾಗದು. ಇದು ಸರ್ಕಾರದ ನಿಯಮ. ಇನ್ನೂ ಅರ್ಜಿ ಹಾಕಿಲ್ಲದ ಮಹಿಳೆಯರು ಖಂಡಿತ ಅರ್ಜಿ ಹಾಕಿ. ಗೃಹಲಕ್ಷ್ಮಿ ಯೋಜನೆಗೆ ಕೊನೆಯ ದಿನಾಂಕ ಅನ್ನೋದೇ ಇಲ್ಲ. ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮಾಹಿತಿ ನಿಮ್ಮ ಮನೆಯವರಿಗೂ ತಲುಪಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಮಹತ್ವದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.